ಕೋಳಿಗೆ ನಾನು ಇಡ್ಲಿ ತಗೊಂಡಿದ್ದೀನಿ ಕೊಡ್ಲಿಕ್ಕೆ ಅಂತ. ಮತ್ತೊಂದು ಹೊಸ ರೆಸಿಪಿ ಮಾಡ್ಬೇಕಂತ ಇದ್ದೀನಿ. ನೋಡ್ಬೇಕು ಚೆರಿ ಟೊಮೆಟೊ ಆಗ್ತದೆ ಅಥವಾ ಕಾಶಿ ಟೊಮೆಟೊ ಆಗ್ತದೆ ಅಂತ ಗೊತ್ತಿಲ್ಲ. ಗಿಡ ಅಂತೆಲ್ಲ ನಿಮ್ಗೆ ಏನಾದ್ರು ಗೊತ್ತು? ನಾನೊಂದು ಕನ್ನಡ ಶಾಲೆಗೆ ಹೋಗೋಕ್ಕಿಂತನೂ ಮುಂಚಿಂದನೂ ಕೂಡ ಈ ಥರ ಪ್ರತಿ ವರ್ಷ ಕೂಡ ಒಂದಲ್ಲಾದ್ರೂ ಒಂದು ಒಟ್ಟು ಮಾಡ್ತಾನೆ ಇರ್ತೇನೆ. ನೀವು ಒಂದ್ಸಲ ಮಾಡಿ ನೋಡಿ. ಒಬ್ರು ಒಂದ್ ಕಡೆಗೆ ಮತ್ತೊಬ್ರು ಇನ್ನೊಂದ್ ಕಡೆ ಹಿಡ್ಕೊಂಡು ಗಟ್ಟಿಯಾಗಿ ಎಳೆಯೋದಾಯ್ತು. ನಮ್ಮನೆಯಲ್ಲೇ 2 ಪಕ್ಷಿಗಳಿದ್ದಾವೆ ಆಯ್ತಾ. ಇದು ಒಂದು, ಇನ್ನೊಂದು ಅಲ್ಲಿ ಕೂತಿದೆ ನೋಡಿ, ಕಾಣಿಸ್ತಾ? ಇವು ಎಷ್ಟು ವರ್ಷದಿಂದ ಇದ್ದಾವೆ ಗೊತ್ತಾ, ಜೋಡಿ ಹಕ್ಕಿಗಳು. ಸುಮಾರು ವರ್ಷದಿಂದನೂ ಇದ್ದಾವೆ ನಮ್ಮ ಮನೆಯಲ್ಲೇನೆ. ಇಲ್ಲಿ ನಾವು ಕೋಳಿಗಳೆಲ್ಲ ಏನು ಫುಡ್ ಹಾಕ್ತೀವಿ ನೋಡಿ ಅದನ್ನೇ ತಿಂದ್ಕೊಂಡು ಆರಾಮಾಗಿ ಇರ್ತವೆ. ಒಂದ್ಸರಿ ಇದರಲ್ಲೇ ಒಂದು ಪಕ್ಷಿಗೆ ಏಟಾಗಿ ನಾನು ಆರೈಕೆ ಮಾಡಿದ್ದೆ ನೋಡಿ. ಇದಂತೂ ತುಂಬ ಹತ್ರ ಆಗಿಬಿಟ್ಟಿದೆ, ಮನೆ ಅಂಗಳದೆಲ್ಲ ಬಂದು ಕೂತ್ಕೊಂತದೆ. ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ. ನೋಡಿ ಸೌಂಡ್ ಮಾಡ್ತದೆ. ಇನ್ನೊಂದು ಅಲ್ಲೇ ಇದೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಂತೂ ಬ್ಲಾಗ್ ಮಾಡಲಿಕ್ಕೆ ತುಂಬಾ ಲೇಟ್ ಆಗಿಬಿಡ್ತು. ಏಕೆಂತಂದರೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಫೋನಿಗೆ ಚಾರ್ಜ್ ಕೂಡ ಇರಲಿಲ್ಲ, ಇವಾಗ ಕಂಪ್ಲೀಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಮ್ಮ ಮನೇಲಿ ಒಂದು ಸಣ್ಣ ವರ್ಕ್ ನಡೀತಾ ಇದೆ. ಇವತ್ತು ದಿನ ಪೂರ್ತಿ ಆಗ್ಬೋದು. ನಮ್ಮದು ಬಾತ್ರೂಮಿಂದೆಲ್ಲ ಏನು ವರ್ಕ್ ನಡೀತಿತ್ತಲ್ಲ ಅದೆಲ್ಲನೂ ಕಂಪ್ಲೀಟ್ ಆಗಿದೆ. ಆಮೇಲೆ ಪಾತ್ರೆ ತೊಳೆಯೋದು ಒಂದು ಕಡೆಗೆ, ಅದಕ್ಕೆ ಟೈಲ್ಸ್ ಎಲ್ಲ ಫಿಟ್ಟಿಂಗ್ ಮಾಡೋದಿತ್ತು, ಕಟ್ಟೆಲ್ಲ ಕಟ್ಟಿಟ್ಟಿದ್ರು. ಅದಕ್ಕೆ ಅಂತ ಇವತ್ತು ಅಣ್ಣ ಪಣ್ಣ ಬಂದಿದ್ದಾರೆ. ಇನ್ನು ಫಂಕ್ಷನಲ್ಲೆಲ್ಲ ಒಂದು ಪಾತ್ರೆ ತೊಳೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಅದು ಮತ್ತೆ ನಮ್ಮ ದಿನ ಬಳಕೆಗೆ ಪಾತ್ರೆ ತೊಳೆಯೋದಕ್ಕೆ ಟೈಲ್ಸ್ ಹಾಕೋದು ಪೇಂಟಿಂಗ್ ಕೆಲಸ ಉಂಟು. ಇವತ್ತು ಕೂಡ ಮತ್ತೆ ಧೂಳಾಗ್ತದೆ, ಮತ್ತೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾಗ್ತದೆ. ಕ್ಲೀನಿಂಗ್ ಅಂತೂ ಆಗೇ ಹೋಯ್ತು ಈ ವರ್ಷ ಪೂರ್ತಿ. ಸೊ ನಮ್ಮ ಕೋಳಿಗೆ ನಾನು ಇಡ್ಲಿ ತಗೊಂಡಿದ್ದೀನಿ ಕೊಡಲಿಕ್ಕೆ ಅಂತ. ಇವನು ನಮ್ಮ ಹುಂಜಣ್ಣ ಇದ್ದಾನಲ್ಲ, ದೊಡ್ಡ ಹುಂಜಣ್ಣ, ಇವನನ್ನು ಹೊರಗಡೆ ಬಿಡುವುದಿಲ್ಲ ನಾನು. ಸಂಜೆ ಟೈಮಲ್ಲಿ ಮಾತ್ರ ಒಂದು ಟೈಮ್ ಬಿಡೋದು. ಎಂತಕ್ಕೆ ಅಂದರೆ ಆ ಕೋಳೆಲ್ಲ ಇವನಿಗೆ ಕಚ್ತದೆ, ಹಾಗಾಗಿ ಸಿಂಗರಿ ಕೂಡ ಕರೀತಿದ್ದಾಳೆ. ಅದಕ್ಕಾಗಿ ಇವನನ್ನು ಗೂಡಲ್ಲೇ ಇಡೋದು. ನೀರು, ಊಟ, ತಿಂಡಿ ಎಲ್ಲ ಇಲ್ಲೇ ಬಂದು ಕೊಟ್ಟು ಹೋಗೋದು. ಸಂಜೆ ಟೈಮಲ್ಲಿ ಒಂದು 4 ಗಂಟೆ ಮೇಲ್ಗಡೆ ಹೀಗೆ ಸ್ವಲ್ಪ ಹೊತ್ತು ಕಾಲು ಓಡಾಡ್ಲಿಕ್ಕೆ ಅಂತ ಬಿಡೋದು. ಬಾಕಿ ಟೈಮಲ್ಲೇ ಇವನು ಗೂಡಲ್ಲೇ ಇಡೋದು. ಇವರೆಲ್ಲ ಇದ್ದಾರೆ ನೋಡಿ, ಇವರಿಗೆಲ್ಲ ಹೊಟ್ಟೆಗಿಚ್ಚು. ಅವನನ್ನು ಬರೀ ಕಚ್ಚೋದು, ತವರೋದು. ಎಂತಕ್ಕಂದರೆ ಇವ್ರಿಗಿಂತ ಅವನು ಸ್ಮಾರ್ಟ್ ಇದ್ದಾನಂತ ಇವ್ರಿಗೆ ಸಿಟ್ಟು. ಹಾಗಾಗಿ ಅದರಲ್ಲೂ ಮೇನ್ ರೀಸನ್ ಏನಂತಂದರೆ ಇವನು ಸ್ವಲ್ಪ ದೇಹದರಲ್ಲೆಲ್ಲ ಸದೃಢ ದೇಹ ನೋಡಿ. ಹಾಗಾಗಿ ಅವರೆಲ್ಲ ಓಡಿಸಿದವಾಗ ಇವನ ಹತ್ರ ಓಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಹತ್ರ ಎಲ್ಲ ಕಚ್ಚಿಸ್ಕಂತ, ಮತ್ತು ಏನಂತಂದರೆ ಕಾಲೆಲ್ಲ ನೋವು ಮಾಡ್ಕಂತ ಅನ್ನೋದೊಂದು ರೀಸನಿಂದ ಇವನನ್ನು ಗೂಡಲ್ಲಿ ಜಾಸ್ತಿ ಇಡೋದು. ಅರೆ ಅಂತ ಶಿಂಗಾರಿ ಶಿಂಗಾರಿ ಏನೇ ಅವನ ಮಗ ಅಂಚದ ಮಗಳು. ನಮ್ದು ಗೋಪೂಜೆ ಎಲ್ಲ ಆಯ್ತಲ್ಲ, ಆ ಪೂಜೆಗೆ ಯಾರನ್ನೂ ಕರೆದಿಲ್ಲ ಅಂತ ಕೇಳ್ತಾ ಇದ್ರು. ಎಲ್ಲಾನು ಸುತ್ತಮುತ್ತ ನಮ್ಮ ದೊಡ್ಡಪ್ಪನ ಮನೆ, ನಮ್ಮ ಅತ್ತೆ ಮನೆ, ನಮ್ಮ ಇಟ್ಮೋನ್ ಮನೆ, ಯಾರ್ಯಾರ ಮನೆಯೆಲ್ಲ ಇದ್ದು ನೋಡಿ, ಎಲ್ಲರ ಮನೆಯಲ್ಲೂ ಅವತ್ತೊಂದು ದಿನ ಪೂಜೆ ಇತ್ತು. ಅದು ಮತ್ತೆ ಬೆಳಿಗ್ಗೆ 8:30 ಒಂದು 9:30 ಒಳಗಡೆಗೆ ಆಗ್ಬೇಕಿತ್ತು. ಹಾಗಾಗಿ ಎಲ್ಲರ ಮನೆಯಲ್ಲೂ ಒಟ್ಟಿಗೆ ಆಗ್ತಾ ಇರೋದ್ರಿಂದ ಯಾರು ಕೂಡ ಯಾರ ಮನೆಗೂ ಹೋಗೋಕ್ಕಾಗಲಿಲ್ಲ. ಮೊದಲೆಲ್ಲಾದರೆ ಪ್ರತಿಯೊಬ್ಬರ ಮನೆಗೂ ಎಲ್ಲರೂ ಕೂಡ ಹೋಗ್ತಾ ಇದ್ರು, ಒಂದು ಮನೆಯಾಗಿ ಹಬ್ಬನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗಂತೂ ಬೇಡ, ಯಾರ ಮನೇಲೂ ಯಾರಿಗೂ ಏನು ಬರ್ಗಲಿಲ್ಲಲ್ಲ. ಹಾಗಾಗಿ ಅದೆಲ್ಲ ಒಂಥರ ಮರೆ ಮಾಚಿರೋ ಥರ ಆಗಿದೆ. ಸೊ ಇನ್ನು ಇಲ್ಲೆಲ್ಲರ ಮನೇಲೂ ಆಗಿರೋದ್ರಿಂದ ಯಾರ ಮನೆಗೂ ಕೂಡ ಯಾರು ಹೋಗೋ ಹಾಗಿಲ್ಲ ಅವತ್ತಿನ ದಿನ.
ಇವತ್ತೊಂದು ಹೊಸ ರೆಸಿಪಿ ಮಾಡಬೇಕಂತ ಇದ್ದೀನಿ. ಅದು ಯಾವ ರೆಸಿಪಿ ಅಂತ ನೀವು ಕೊನೆಗೆ ನೋಡಬೇಕು. ಹಾಗಾದರೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಟೇಸ್ಟ್ ಮಾಡಲಿಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಟೊಮೆಟೊ ಗಿಡ ಎಲ್ಲ ಬೆಳೆಸಿದ್ದೀನಿ ನಾನು. ಇದನ್ನೇ ಬೇರೆ ಟೊಮೆಟೊ ಗಿಡ, ಅವೆಲ್ಲ ನಾವು ದಿನ ಬಳಕೆಗೆ ಯೂಸ್ ಮಾಡ್ತೀವಲ್ಲ ಅದು. ಇದು ನೋಡಬೇಕು ಚೆರಿ ಟೊಮೆಟೊ ಆಗ್ತದೆ ಅಥವಾ ಕಾಶಿ ಟೊಮೆಟೊ ಆಗ್ತದೆ ಅಂತ ಗೊತ್ತಿಲ್ಲ. ಗಿಡ ಅಂತೆಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಇದನ್ನು ನಾನು ಮೈಸೂರಿಗೆ ಹೋದವಾಗ ಸೀಡ್ಸ್ ತಂದಿರೋದು, ಕಾಶಿ ಟೊಮೆಟೊ ಮತ್ತು ಚೆರಿ ಟೊಮೆಟೊನ. ನೋಡಬೇಕಿದು ಯಾವುದಾಗ್ತದೆ ಅಂತ. ನಾನು ಅದನ್ನು ಟ್ಯಾಗ್ ಮಾಡಿರಲಿಲ್ಲ ಅದು ಯಾವ್ಯಾವುದು ಅಂತ ಸೀಡ್ಸ್ ಹಾಕಿದಾಗ. ಈಗ ಅದು ಕಾಯಿ ಆದಮೇಲೆ ಗೊತ್ತಾಗಬೇಕು. ಆಮೇಲೆ ಇಲ್ಲೆಲ್ಲ ಇದು ಬಿಳಿ ಬೆಂಡೆ, ನಾಟಿ ಬೆಂಡೆ ಇರುತ್ತಲ್ಲ ಅದರ ಗಿಡ. ಅದಕ್ಕೆ ನೋಡಿ ಯಾವ ರೀತಿ ಈ ಥರ ತೊಟ್ಟಿ ಮಾಡಿದೆ ಅಂತ. ಯಾಕೆಂದರೆ ಕೋಳಿ ಹೋಗಿ ಎಲ್ಲ ಗಿಡ ತಿಂದಾಕ್ಬಿಡ್ತದೆ ಮತ್ತು ಹಾಳು ಮಾಡಾಕ್ತದೆ ಅಂತ. ಆಮೇಲೆ ಕೆಸನಗಡ್ಡೆಯಿಂದಲೇ ನಾವೇನು ಕಟ್ ಮಾಡಿರ್ತೀವಿ ನೋಡಿ, ಅದನ್ನೆಲ್ಲ ಈ ರೀತಿ ಇಲ್ಲಿ ಇಟ್ಟಿದ್ದೀನಿ. ಅದು ಈಗ ಮತ್ತೆ ಮೊಳಕೆ ಬಂದ ಮೇಲೆ ನೆಡ್ಲಿಕ್ಕೆ ಬೇಕಾಗ್ತದೆ. ಮತ್ತು ಅದನ್ನು ಒಣ ಜಾಗದಲ್ಲಿ ಇಟ್ಟರೆ ಅದು ಹಾಳಾಗೋಗ್ತದೆ. ಹಾಗಾಗಿ ಸ್ವಲ್ಪ ಒದ್ದೆ ಇರುವಂಥ ಜಾಗದಲ್ಲಿ ಈ ರೀತಿ ಇಡಬೇಕು. ಈ ರೀತಿ ನಾವು ವೇಸ್ಟು ಅಂದರೆ ನಾವು ಬಳಸ್ತಾ ಇರುವಂಥ ಬಟ್ಟೆ ಎಲ್ಲ ಇರುತ್ತೆ ನೋಡಿ. ಇದು ಅಮ್ಮಂದು ಹಳೆ ಸೀರೆ. ನಾನು ತರಕಾರಿ ಗಿಡ ನೆಡುವಾಗಲ್ಲ ಅದನ್ನು ಈ ರೀತಿ ಅಂದರೆ ಒಂದು ಈ ರೀತಿ ಬಲೆ ರೀತಿಯಲ್ಲಿ ಕಟ್ಟಿರ್ತೀನಿ. ಯಾಕೆಂದರೆ ಕೋಳಿಗಳೆಲ್ಲ ಎಲೆಗಳಿಗೆ ತೊಂದರೆ ಮಾಡಬಾರ್ದು ಅಂತ. ನನಗೆ ಇವತ್ತಿನ ರೆಸಿಪಿಗೆ ಈ ಎಲೆ ಬೇಕು. ಇದು ಯಾವ ಎಲೆ ಅಂತ ಗೊತ್ತುಂಟಲ್ಲ ನನಗೆ, ಕಮೆಂಟ್ ಮಾಡಿ. ಇದು ತುಂಬ ಪರಿಮಳ ಇರ್ತದೆ, ಅಡುಗೆಲೆಲ್ಲ ತುಂಬಾ ಉಪಯೋಗಿಸ್ತಾ ಇರ್ತೀವಿ. ಸೊ ಈ ಥರದೊಂದು 2 ಎಲೆ ತಗೊಂಡಿದ್ದೇನೆ. ಇವತ್ತು ನಾನು ರೆಸಿಪಿ ಮಾಡ್ತಾ ಇರೋದು ಇದೇ ಗಡ್ಡೆನೆ, ಮೊಟ್ಟಗೀಸು ಅಂತ ಹೇಳ್ತಾರೆ. ಮೊನ್ನೆ ದಿನ ಕಿತ್ತಿದ್ದೆ ವಿಡಿಯೋದಲ್ಲಿ. ಇನ್ನೂ ದೊಡ್ಡ ದೊಡ್ಡ ಗಡ್ಡೆ ಇತ್ತು, ಅದನ್ನೆಲ್ಲ ಅಮ್ಮ ಅಡುಗೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನನಗೆ ಇವತ್ತು ಸಣ್ಣದೇ ಉಂಟು, ತೊಂದರೆ ಇಲ್ಲ. ನನಗೆ ರೆಸಿಪಿಗೆ ಸಾಕುವಷ್ಟು ಇದೆ. ಇದಂತೂ ಭಾರಿ ರುಚಿ ಆಗ್ತದೆ ತಿನ್ನಲಿಕ್ಕೆ ಅಡುಗೆ ಎಲ್ಲನೂ. ಸೊ ಇದರಿಂದನೇ ಮಾಡೋದು ರೆಸಿಪಿಯನ್ನು. ಇವಾಗ ಫಸ್ಟು ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೇಕು. ಮೊಟ್ಟಗೀಸು ಬದಲಿಗೆ ನಾವು ಮರಗೆಣಸನ್ನು ಕೂಡ ಆಪ್ಷನ್ ಆಗಿ ತಗೊಳ್ಬೋದು. ಸಿಪ್ಪೆ ಎಲ್ಲ ತೆಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಚಿಕ್ಕ ಚಿಕ್ಕಗೆ ಕೊಚ್ಕೊಳ್ಬೇಕು. ಅದನ್ನು ಒಂದು ನೀರಲ್ಲೇ ಹಾಕ್ಕೊಳ್ಳಿ. ಒಂದು ಬೇಯಿಸ್ಲಿಕ್ಕೆ ಎಷ್ಟು ನೀರಿನ ಅಳತೆ ಬೇಕಾಗ್ತದೆ ನೋಡಿ ಅಷ್ಟಕ್ಕೆ. ಅದಾದಮೇಲೆ ಒಂದು ಚಿಕ್ಕ ಲೋಟ ಆಗುವಷ್ಟು ನಿಮ್ಮ ಅಳತೆ, ನೀವು ಎಷ್ಟು ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ನೋಡಿ, ಅದಕ್ಕೆ ಪ್ರಮಾಣದಲ್ಲಿ ಸ್ವಲ್ಪ ಸಾಬಕ್ಕಿಯನ್ನು ಕೂಡ ಗಡ್ಡೆ ಜೊತೆಗೇ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟುಬಿಡಿ. ಆಮೇಲೆ ಏನು ಸಣ್ಣಕ್ಕೆ ಎಲೆನ ತಗೊಂಡಿದ್ದೀನಿ ನೋಡಿ, ಅದನ್ನು ಜಜ್ಜಿ ಕೂಡ ರಸನ ತೆಕ್ಕೊಳ್ಬೋದು. ಇಲ್ಲಾಂತಂದರೆ ಒಂದು ಮಿಕ್ಸಿ ಪಾತ್ರೆಯಲ್ಲಿ ಬೇಗನೆ ನಾವು ಈ ರೀತಿ ರಸ ತೆಗೆದು ಒಂದು ಜರಡಿ ಇಟ್ಕೊಂಡ್ಬಿಟ್ರೆ ಚಂದದಾದ ಫ್ಲೇವರ್ ನಮಗೆ ಸಿಗುತ್ತೆ. ಸೊ ಒಂದು 10 ನಿಮಿಷ ಆದಮೇಲೆ ಸಾಬಕ್ಕಿ ಮತ್ತು ಗಡ್ಡೆಯನ್ನು ಎರಡನ್ನೂ ಕೂಡ ಬೇಯಿಸಲಿಕ್ಕೆ ಇಡಿ. ಅದು ನಿಧಾನವಾಗಿ ಬೇಯುತ್ತೆ, ಜಾಸ್ತಿ ಹೊತ್ತೇನು ಬೇಡ. ಒಂದು 20 ನಿಮಿಷದಲ್ಲಿ ಈ ಪಾಯಸವನ್ನು ನಾವು ತಯಾರು ಮಾಡ್ಬೋದು. ಹಾಗೆಯೇ ಅಮ್ಮನಿಗೊಂದು ಕ್ಯೂರಿಯಾಸಿಟಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ. ಯಾರಿಗೂ ಕೂಡ ಹೇಳಿಲ್ಲ ನಾನು ಈ ರೆಸಿಪಿ ಮಾಡೋದನ್ನು. ಹಾಗಾಗಿ ಅಮ್ಮ ಅಷ್ಟೊತ್ತಿಗೆ ಬಂದು ಇವಳು ಏನು ಮಾಡ್ತಾಳೆ, ಅದು ಬೇರೆ ಈ ಥರ ಬೇರೆ ಬೇರೆ ರೀತಿಯೆಲ್ಲ ಮಾಡ್ಕೊತಾ ಇದ್ದೀನಲ್ಲ ಗ್ರೀನ್ ಕಲರಲ್ಲೆಲ್ಲ. ಸೊ ಹಾಗಾಗಿ ಅಮ್ಮನಿಗೊಂದು ಕ್ಯೂರಿಯಾಸಿಟಿ ಇದ್ದು ಬಂದು ನೋಡ್ತಾ ಇದ್ರು ಏನು ಮಾಡ್ತಾರೆ ಅಂತ. ಹಾಗೇನೆ ಚೆನ್ನಾಗಿ ಬೇಯಿಸ್ಕೊಂಡಾದ ನಂತರ ಒಂದು ಅದಕ್ಕೆ ಅದು ಬೆಂತು ಅಂದವಾಗ ನಾವು ಸಣ್ಣಕ್ಕೆ ರಸ ಏನು ತಗೊಂಡಿರ್ತೀವಿ ನೋಡಿ, ಪಲಾವ್ ಎಲೆ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ. ಅದರ ರಸವನ್ನು ಒಂದು ಸ್ವಲ್ಪ ಹಾಕಿ, ಒಂದು ಸ್ವಲ್ಪ ಇಟ್ಟಿದ್ದೀನಿ ಲಾಸ್ಟಲ್ಲಿ ಹಾಕಲಿಕ್ಕೆ ಅಂತ. ಅದು ಬೆಂದಲ್ಲ ಅದನ್ನ ಚೆನ್ನಾಗಿ ಬೆಂತು ಅಂದವಾಗ ನಾವು ಅದಕ್ಕೆ ಹಾಲನ್ನು ಹಾಕಬೇಕು. ಇದು ಎಮ್ಮೆ ಹಾಲು, ದನದ ಹಾಲು ಯಾವುದು ಕೂಡ ಆಗ್ಬೋದು. ತೆಂಗಿನ ಹಾಲು ಬೇಡ, ಹಾಲೇ ಆಗಬೇಕು, ಮಿಲ್ಕೇ ಆಗಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ, ಮತ್ತು ದಪ್ಪ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮತ್ತು ಜಾಸ್ತಿ ಏನು ಹಸಿರು ಕಲರ್ದು ನಾನು ಪಲಾವ್ ಎಲೆದು ರಸವನ್ನು ತೆಕ್ಕೊಂಡಿರ್ತೀನಿ ನೋಡಿ, ಸ್ವಲ್ಪ ಉಳಿದಿತ್ತು. ಅದನ್ನು ಕೂಡ ಲಾಸ್ಟಲ್ಲಿ ಕುದಿಸೋ ಟೈಮಲ್ಲೇ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಪಾಯಸ ರೆಡಿಯಾಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇಷ್ಟೇ ಮಾಡೋದು. ಇದು ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದು.
ಫ್ರೆಂಡ್ಸ್, ಮೊದಲಿಂದನೂ ನಂದೊಂದು ಹಾಬಿ ಐತೆ. ಏನಂತಂದರೆ 10 ರೂಪಾಯಿನ ಕಾಯಿನನ್ನು ಮಾತ್ರ ಒಂದು ಮಾಡೋದು, 5 ರೂಪಾಯಿನ ಕಾಯಿನ್ ಮಾತ್ರ ಒಂದು ಮಾಡೋದು, 10 ರೂಪಾಯಿ ನೋಟ್ ಅಷ್ಟೇ ಒಂದು ಮಾಡೋದು, 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟು, ಈ ಥರ ಎಲ್ಲ ಒಂದು ಮಾಡೋದು ಇರ್ತದೆ. ಪ್ರತಿ ವರ್ಷ ಕೂಡ ನಾನು ಆ ಥರ ಎಲ್ಲ ಮಾಡ್ತೀನಿ. ಈ ವರ್ಷ 10 ರೂಪಾಯಿ ಕಾಯಿನನ್ನು ಮಾತ್ರ, ನೋಟಲ್ಲ, ಏನಾದರೂ 10 ರೂಪಾಯಿನ ಕಾಯಿನ್ ಮಾತ್ರ ಒಂದು ಮಾಡೋದು. ಸೊ ಇದೊಂದು ಡಬ್ಬ ಫುಲ್ ಮಾಡ್ತೀನಿ ಎಷ್ಟಾಗ್ತದೆ ಅಂತ. ಈಗ ಸುಮಾರಷ್ಟು ಆಗಿದೆ ನೋಡಿ, ಇದರಲ್ಲಿ ಅಂತ ಇರ್ತದೆ, ಇನ್ನೂ ತುಂಬಬೇಕು. ಸುಮಾರಷ್ಟು ಆಗಿದೆ ನೋಡಿ, ಒಂದು ಮುಷ್ಟಿಗಿಂತನೂ ಜಾಸ್ತಿ ಒಂದು ಗುಡಿಸಿದ್ದೀನಿ. ಇದರಲ್ಲಿರೋದೆಲ್ಲನೂ ಕೂಡ 10 ರೂಪಾಯಿ ಕಾಯಿನ್ಗಳೇ. ಸೊ ಈ ಥರದೊಂದು ನನ್ನ ಹತ್ರ ಮೊದಲಿಂದನೂ ಉಂಟು. ನಾನೊಂದು ಕನ್ನಡ ಶಾಲೆಗೆ ಹೋಗೋಕ್ಕಿಂತನೂ ಮುಂಚೆಯಿಂದನೂ ಕೂಡ ಈ ಥರ ಪ್ರತಿ ವರ್ಷ ಕೂಡ ಒಂದಲ್ಲಾದರೂ ಒಂದನ್ನ ಒಟ್ಟು ಮಾಡ್ತಾನೆ ಇರ್ತೀನಿ. ಈ ವರ್ಷ 10 ರೂಪಾಯಿ ಕಾಯಿನನ್ನು ಒಂದು ಮಾಡ್ತಾಯಿದ್ದೀನಿ. ಸೊ ನೀವು ಈ ಥರ ಮಾಡಿದ್ರೆ ಇದೊಂದು ಹಾಬಿನೂ ಆಗ್ತದೆ, ಮತ್ತು ನಮಗೆ ಏನಾದರೂ ಕಷ್ಟ ಕಾಲದಲ್ಲಿ ದುಡ್ಡಿನ ಅವಶ್ಯಕತೆ ಇದ್ದರೆ ಹಕ್ಕೂ ಕೂಡ ಬಳಕೆ ಆಗ್ತದೆ. ಸೊ ಈ ಥರದ ಒಳ್ಳೆಯ ಹಾಬೀಸ್ಗಳನ್ನ ನೀವು ಕೂಡ ಬೆಳೆಸ್ಕೊಳ್ಳಿ. ಹಾಗೆ ನೀವು ಕೂಡ ಈ ಥರ ಮಾಡ್ತಾ ಇದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಹಾಗೆಯೇ ಇವಾಗ ಎಷ್ಟು ಅಮೌಂಟ್ ಇದರಲ್ಲಿ ಇದೆ ಅಂತ ಗೆಸ್ ಮಾಡಿ ನೋಡಿ. ಸುಮಾರಷ್ಟು ಉಂಟು, ಎಷ್ಟಿದೆ ಅಂತ ಒಂದು ಅಂದಾಜಿಗೆ ಹೇಳ್ತೇನೆ. ಸೊ ಇದರಲ್ಲಿ ಈಗ ಸದ್ಯಕ್ಕೆ ಟೋಟಲ್ ಆಗಿ 570 ರೂಪಾಯಿ ಇದೆ. ಹಾಗೆಯೇ ಫುಲ್ ಎಷ್ಟು ಹಿಡಿಬೋದು ಅಂತ ನೀವು ಅಂದಾಜು ಮಾಡಿ. ಹಾಗೆಯೇ ಎಷ್ಟು ದಿನಕ್ಕೆ ಇದೊಂದು ಕಂಪ್ಲೀಟ್ ಆಗ್ತದೆ ಟಾಸ್ಕ್ ಅನ್ನೋದನ್ನು ನೋಡೋಣ. ಈಗ ಸದ್ಯಕ್ಕೆ ಇದು ಒಂದು 2 ರಿಂದ 3 ತಿಂಗಳ ಆಯಿತು ನಾನು ಇದರಲ್ಲಿ ತುಂಬೋದಕ್ಕೆ ಶುರು ಮಾಡಿ. ನೋಡೋಣ ಇನ್ನೂ ಎಷ್ಟು ದಿನ ಬೇಕಾಗ್ತದೆ ಅಂತ. ತುಂಬಿದ ನಂತರ ಖಂಡಿತವಾಗ್ಲೂ ಬ್ಲಾಗಲ್ಲಿ ತಿಳಿಸ್ತೇನೆ. ನೋಡಿ ಫ್ರೆಂಡ್ಸ್, ಬುಲ್ಲನ ಸವಾರಿ ಬರ್ತಾ ಇದೆ. ಎಲ್ಲೋ ತಿರ್ಗಾಟಕ್ಕೆ ಹೋಗಿದ್ದ, ಈಗ ನೋಡಿ ಅವಾಜ್ ಹಾಕ್ತಾ ಬರ್ತಾವನೆ. ಏನ ಎಲ್ಲೋಗಿದೆ, ಎಲ್ಲೋಗಿದೆ, ಎಲ್ಲೋಗಿದ್ಯಾ ನೋಡಿ. ರಾಕಿನೆಲ್ಲ ಮಾತಾಡ್ಸೋದು ಇವನು. ಎಲ್ಲೋಗಿದೆ ಬುಲ್ಲಣ್ಣ? ಎಲ್ಲೋ ಬಂದಿಯಾ? ನೋಡಿ ಈಗ ಮಸ್ಕ ಹೊಡಿತವನೆವ. ನಂದು ಫ್ರೆಂಡ್ಸ್ ಹೊಸ ರೆಸಿಪಿ ರೆಡಿಯಾಗಿದೆ. ಸೊ ತುಂಬಾ ಟೇಸ್ಟಿಯಾಗಿದೆ. ನಾನಂತೂ ಟೇಸ್ಟೆಲ್ಲ ನೋಡಿಕೊಂಡು ಎಲ್ಲ ಸಿಹಿ ಎಲ್ಲನೂ ಕರೆಕ್ಟ್ ಮಾಡಿ, ಫ್ಲೇವರ್ ಎಲ್ಲನೂ ಕರೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮನೆಯವರಿಗೆಲ್ಲ ಊಟಕ್ಕೆ ಕೊಡಬೇಕು. ತುಂಬಾ ರುಚಿಯಾಗಿದೆ. ನನಗೇನಂತಂದರೆ, ಈಗ ಏನಾದರೂ ಒಂದು ಹೊಸದಾಗಿ ರೆಸಿಪಿಗಳನ್ನ ಮಾಡಿದಾಗ ಅಥವಾ ನೆಂಟರು ಬಂದಾಗ ಅಲ್ಲ, ಒಂದು ಹೊಸದಾಗಿ ಏನೋ ಒಂಥರ ಮಾಡಿದಾಗ ಅದು ಅವರಿಗೆ ಅಷ್ಟೊಂದು ಗೆಸ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ. ಇವಳು ಈ ಥರದ್ದೇ ಐಟಮನ್ನು ಹಾಕಿದ್ದಾಳೆ ಅಂತ ಗೆಸ್ ಮಾಡಲಿಕ್ಕಿಲ್ಲ. ಆ ಥರ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡಬೇಕು ಅನ್ನೋದು ನನ್ನ ಐಡಿಯಾ. ಸೊ ಇವತ್ತು ಅದೇ ರೀತಿ ಆಗಿದೆ. ಅಮ್ಮ ಅಂತೂ ಅಷ್ಟೊತ್ತಿಗೆ ಬಂದು ನೋಡ್ತಾಯಿದ್ರು ಇವಳು ಏನೇನು ಹಾಕ್ತಾಳೆ, ಎಂಥರಿಂದ ಮಾಡ್ತಾಳೆ ಅಂತ. ಅಮ್ಮನಿಗೂ ಕೂಡ ಗೊತ್ತಾಗ್ಲಿಕ್ಕಿರಲಿಕ್ಕಿಲ್ಲ. ಏಕೆಂತಂದರೆ ನಾನು ಯಾರಿಗೂ ಹೇಳ್ದೇನೆ ಮಾಡ್ತೀನಿ ಕೆಲವೊಂದು ರೆಸಿಪಿಗಳನ್ನೆಲ್ಲ. ಆಮೇಲೆ ಅವರು ಗೆಸ್ ಮಾಡಬೇಕು ಇವಳು ಈ ಥರದ್ದೇ ಹಾಕಿದ್ದಾಳೆ ಅಂತ. ಇವತ್ತಂತೂ ಗೆಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಫ್ಲೇವರ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ. ನನಗೇನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಸಾಬಕ್ಕೆ ಪಾಯಸ ಅಂತಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದರೆ ಇವತ್ತು ಅದ್ರ ಜೊತೆಗೆ ಹಾಕಿ ಮಾಡಿದ್ನಲ್ಲ, ತುಂಬಾ ಟೇಸ್ಟಾಗಿದೆ. ನಾನಂತೂ ಇಷ್ಟು ರುಚಿಯಾಗಿ ಬರ್ತದೆ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಸೊ ನಿಮಗೇನಾದರೂ ನೆಂಟರು ಬಂದವಾಗೆಲ್ಲ ಈ ರೀತಿ ಪಾಯಸ ಮಾಡಿಕೊಟ್ರಂತೂ ನಿಮ್ಮ ಕೈ ರುಚಿಗೆ ಫಿದಾಗೋದು ಗ್ಯಾರಂಟಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿದೆ. ಸೊ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ರೆಸಿಪಿ ಅಷ್ಟು ದಿನಕ್ಕೆ ಇದ್ದೇ ಇರುತ್ತೆ. ತಟ್ಟೆ ಸೊಪ್ಪಿನ ಗಿಡಕ್ಕೆ ಈ ರೀತಿ ಒಂದು ಕಾಯಿ ಆಗ್ತದೆ. ಇದಕ್ಕೆ ತಟ್ಟೆ ಸೊಪ್ಪಿನ ಕೂಡು ಅಂತ ಹೇಳ್ತೇವೆ ನಾವು. ಇದರಲ್ಲಿ ಜಾಯಿಂಟಾಗಿ ಆಗ್ತದೆ ಆಯಿತಾ. ಎರಡು ನನಗೆಲ್ಲೂ ಸಿಗ್ತಾನೆ ಇಲ್ವಲ್ಲ ಅದು. ಅದರಿಂದ ನಾವು ಆಟ ಆಡೋದು ಆಡ್ತಿದ್ವಿ ಸಣ್ಣ ಇರುವಾಗೆಲ್ಲ.
ಸೊ ಆ ಥರದ್ದು ಇಲ್ವ, ಇಲ್ಲುಂಟು, ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಅದರಲ್ಲಿ ಜೋಡಿಯಾಗಿ ಈ ರೀತಿ ಆಗ್ತದೆ ಆಯಿತಾ. ಈ ಥರದ್ದು ಎರಡನ್ನು ನಮ್ಮ ಫ್ರೆಂಡ್ಸು ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡು ಇದ್ರ ಮಧ್ಯ ಈ ಥರ ಸಿಕ್ಸ್ಕೊಳ್ಳೋದು, ಆಮೇಲೆ ಫೈಟ್ ಥರ ಆಡೋದು ಗೇಮನ್ನು. ಯಾರು ವಿನ್ ಆಗ್ತಾರೆ ಅಂತ. ಮತ್ತು ಎರಡು ಸೈಡಿಂದನೂ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಒಬ್ಬರು ಒಂದು ಕಡೆಗೆ ಮತ್ತೊಬ್ಬರು ಇನ್ನೊಂದು ಕಡೆ ಹಿಡ್ಕೊಂಡು ಗಟ್ಟಿಯಾಗಿ ಎಳೆಯೋದಾಯ್ತಾ. ಯಾರದ್ದು ಕಟ್ಟಾಗ್ತದೆ ನೋಡಿ ಅವರು ಸೋತಾಗೇನೆ, ಯಾರ್ದು ಈ ರೀತಿ ಇದು ಕಟ್ಟಾಗೋದಿಲ್ಲ ನೋಡಿ ಅವರು ವಿನ್ ಆದಂಗೆನೆ. ಸೊ ನಮ್ಮದಂತೂ ಇದೇ ಆಟ ಆಗ್ತದೆ. ಎಲ್ಲರೂ ತೊಟ್ಟೆ ಸೊಪ್ಪನ್ನು ಈ ಥರ ಕೋಡ್ ಸಿಕ್ತು ಅಂತಂದರೆ ಇದೇ ರೀತಿ ಆಟ ಮಾಡೋದಾಗಿದ್ದು ಶಾಲೆ ಬಿಟ್ಟು ಬರುವಾಗೆಲ್ಲ. ಇವಾಗೆಲ್ಲ ಅದು ನೆನಪಾಗ್ತದೆ. ಈಗಂತೂ ಬಿಡಿ ಮಕ್ಕಳಿಗೆಲ್ಲ ಇದರ ಆಟ ಎಲ್ಲನೂ ಗೊತ್ತೇ ಇಲ್ಲ. ಅವಾಗಿಂದ ಎಂತ ಮಾಡ್ತದೆ ಹೇಳಿ ನೋಡ್ತಾ ಇರುವಂತ ಅಮ್ಮನಿಗೆ ಕೊಡ್ತೀನಿ ಫ್ರೆಂಡ್ಸ್ ಇದರ ಟೇಸ್ಟ್ನ ರಿವ್ಯೂ ಹೇಳಲಿಕ್ಕೆ. ರಾಖಿ ಕುಡ್ದಾಗ್ತಾನ ಒಟ್ಟುವ ರಾಖಿ ಬೇಕಾ? ಅವಾಗ ಒಂದ್ ಲೋಟ ಕುಡ್ದಿದ್ಯಲ್ಲ ಚಪ್ಪರ್ಕ್ನೆ ಎಲ್ಲ ಹೋಗತ್ಲಾಗೆ. ಇದು ಎಂತರ ಪೈಸ ಮತ್ತೆ ರುಚಿ ಹೆಂಗಾಗದೆ ಹೇಳಿ ಹೇಳ್ಬೇಕು. ಕುಡಿದೆಯ ಸೂಪರ್. ಎಂತ ಆಗುದಿಲ್ಲ, ಕುಡಿಬೇಕು. ಅದು ಎಂತ ಹೆಂಗಾಗದೆ ಅಂತೆಲ್ಲ ಹೇಳ್ಬೇಕು. ಎಂತರ ಪೈಸ ಅಮ್ಮ ಇದು? ಸಾಬಕ್ಕಿ. ಮತ್ತೆ ಕೆಸನ್ ಮೇಳೆನು ಕೆಸನ್ ಹೇಳು ಕೊಚ್ಚಿ ಮಾಡೋದ್ ಪಾಯಸ ಇದು. ಚಲೋ ಆಗದೆಯಾ? ಮಗ ಆಯ್ತದ. ಸೂಪರು. ನೀವು ಒಂದ್ಸಲ ಮಾಡಿ ನೋಡಿ.